ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಹೊಸ ರೀತಿಯಾದ ಕ್ರೋಶಾ ಡಿಸೈನ್ ಯಾವ ರೀತಿ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಏನಾದರೂ ನೀವು ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಡಿಸೈನ್ ಹಾಕೋದಕ್ಕೆ ನಾನು 7 ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು 7 ನಂಬರ್ ಇರೋ ನೀಡಲ್ನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗಲ್ಲಿ ಒಂದು ಸೀರೆಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಒಂದು ಸತ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕೊಳ್ಳೋಣ. 1 2 ಚೈನ್ ಹಾಕೊಂಡಾದ್ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಇದ್ರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ತೊಗೊಂಡು ಇದ್ರ ಪಕ್ಕನೇ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನ ಒಂದು ಮಾಡ್ಕೊಳ್ಳಿ. ಇದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ನಾನಿಲ್ಲಿ ಡಬಲ್ ಕ್ರೋಶೆನ 4 ಟೈಮ್ಸ್ ಹಾಕ್ತಾಯಿದ್ದೀನಿ. ನೋಡಿ, 4 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆನ ನಾನು 3 ಟೈಮ್ಸ್ ಹಾಕ್ಕೊಂಡೆ. 2 ಚೈನ್ ಹಾಕಿದ್ನಲ್ಲ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಾದ್ಮೇಲೆ ಅದು ಕೂಡ ಒಂದು ಡಬಲ್ ಕ್ರೋಶೆ ಥರನೇ ಆಗುತ್ತೆ. ಸೊ ಟೋಟಲಾಗಿ ನಾನಿಲ್ಲಿ 4 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಇವಾಗ ಬೀಡ್ ಸೇರಿಸ್ಕೊಳ್ಳೋಣ. ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ತಂದು ಫ್ರೆಂಡ್ಸ್ ಸ್ಮಾಲ್ ಗೋಲ್ಡ್ ಬೀಡ್ ತೊಗೊಂಡಿದ್ದೀನಿ. 3 ಬೀಡನ್ನ ಒಂದೇ ಸಾರಿ ನಾನು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಲಾಕ್ ಏನು ಮಾಡೋದಿಲ್ಲ ನಾನು. ಬೀಡ್ ಲಾಕ್ ಡೈರೆಕ್ಟಾಗಿ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಸೇಮ್ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮಾಡಿದ್ವಲ್ಲ ಇದ್ರ ಪಕ್ಕನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ತೊಗೊಂಡು ಅದರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ. ಬೀಡ್ ಹಾಕೋಕ್ಕೂ ಮುಂಚೆ ನಾವು 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ. ಬೀಡ್ ಹಾಕೊಂಡಾದ್ಮೇಲೂ ಕೂಡ ಅಷ್ಟೇ 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ 9 ಚೈನ್ ಹಾಕೋಬೇಕಾಗತ್ತೆ. 1 2 3 4 5 6 7 8 9 ಚೈನ್ ಆದಮೇಲೆ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಡಬಲ್ ಕ್ರೋಶೆ ಹಾಕೋಕ್ಕೂ ಮುನ್ನ 2 ಚೈನ್ ಹಾಕಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಪಾಯಿಂಟ್ ಸಿಗುತ್ತೆ ನೋಡಿ ನಿಮಗೆ, ಅಲ್ಲಿಗೆ ಈ 9 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಳ್ಳಿ. ಈ 9 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲ್ಗಡೆ ಇವಾಗ 3 ಚೈನ್ ಕಾಣ್ತಾ ಇರುತ್ತೆ. 3ಅನ್ನು ಒಂದೇ ಬಾರಿ ಒಂದು ಮಾಡ್ಕೊಳ್ಳೋಣ. ಇದು ಹಾಫ್ ಡಬಲ್ ಕ್ರೋಶೆ. ನಾನಿಲ್ಲಿ ಇದೇ ರೀತಿ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು 9 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು 3 ಚೈನ್ ಕಾಣ್ತಾ ಇರುತ್ತಲ್ಲ 3ಅನ್ನು ಒಂದು ಮಾಡ್ಕೊಳ್ಳಿ. ಇದು ಹಾಫ್ ಡಬಲ್ ಕ್ರೋಶೆ. ಟೋಟಲಾಗಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ 5 ಟೈಮ್ಸ್ ಹಾಕ್ಕೊತಾ ಇದ್ದೀನಿ. ಇವಾಗ 3 ಟೈಮ್ಸ್ ಆಯಿತು. 4 5 ಹಾಫ್ ಡಬಲ್ ಕ್ರೋಶೆ ಹಾಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ತಂದು ಮತ್ತು ಇವಾಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕೂಡ ಅಷ್ಟೇ ನಾನು 3 ಬೀಡ್ ತೊಗೊಂಡಿದ್ದೀನಿ. 3 ಬೀಡನ್ನು ಒಂದೇ ಬಾರಿ ಹಾಕ್ಕೊಂಡು ಬೀಡ್ ಲಾಕ್ ಏನು ಮಾಡೋದು ಬೇಡ. ಡೈರೆಕ್ಟಾಗಿ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶನ 5 ಟೈಮ್ಸ್ ಹಾಕ್ಕೊಂಡಿದ್ವಲ್ಲ ಬೀಡ್ ಸೇರಿಸ್ಕೊಂಡಾದ್ಮೇಲೆ ಅದನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು 9 ಚೈನ್ ಇರೋ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು 3 ಚೈನನ್ನು ಒಂದೇ ಬಾರಿ ಒಂದು ಮಾಡ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್,
5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆಯಿತು. ಬೀಡ್ ಹಾಕೋಕ್ಕೂ ಮುಂಚೆ 5 ಟೈಮ್ಸ್, ಬೀಡ್ ಹಾಕೊಂಡಾದ್ಮೇಲೆ 5 ಟೈಮ್ಸ್. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಕಾಣಿಸುತ್ತೆ. ಇವಾಗ ಏನು ಮಾಡ್ಕೊಳ್ಳಿ, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಫ್ರೆಂಡ್ಸ್, ಇವಾಗ ಏನು ಮಾಡ್ಕೊತಾ ಇದ್ದೀನಿ, 2 ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ. 1 2 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಈ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಅದರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ 4 ಟೈಮ್ಸ್. ನೋಡಿ ಫ್ರೆಂಡ್ಸ್, 4 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ ಬೀಡನ್ನ ಸೇರಿಸ್ಕೊಳ್ಳೋಣ. ನೋಡಿ, ಮತ್ತೆ 3 ಬೀಡನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಳ್ಳಿ, ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಮತ್ತೆ 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 4 ಟೈಮ್ಸ್ ಮತ್ತು ಡಬಲ್ ಕ್ರೋಶೆ ಮಾಡಿಕೊಂಡು ಇವಾಗ 9 ಚೈನ್ ಹಾಕೊಳ್ಳೋಣ. 1 2 3 4 5 6 7 8 9 ಚೈನ್ ಆಯಿತು. ಇವಾಗ ಸೀರೆನ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪಾಯಿಂಟ್ ಕಾಣ್ತಾ ಇದೆ ನೋಡಿ, ಅಂದರೆ ಒಂದು ಚೈನ್ ಥರ. ಆ ಚೈನ್ಗೆ ಈ 9 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೀರೆನ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು 9 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲ್ಗಡೆ ಇವಾಗ 3 ಚೈನ್ ಕಾಣ್ತಾ ಇರುತ್ತೆ. 3 ಒಂದೇ ಬಾರಿ ಒಂದು ಮಾಡ್ಕೋಬೇಕು. ಇದು ಹಾಫ್ ಡಬಲ್ ಕ್ರೋಶೆ. ಟೋಟಲಾಗಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆನ 5 ಟೈಮ್ಸ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕೊಂಡಾದ್ಮೇಲೆ ಮತ್ತು 3 ಗೋಲ್ಡ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಹಾಕೋಕ್ಕೂ ಮುಂಚೆ 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ, ಬೀಡ್ ಹಾಕೊಂಡಾದ್ಮೇಲೆ ಮತ್ತೆ ಹಾಫ್ ಡಬಲ್ ಕ್ರೋಶೆ 5 ಟೈಮ್ಸ್ ಹಾಕೊತಾ ಇದ್ದೀನಿ ಇಲ್ಲಿ. 1 2 3 4 5 ಆಯಿತು. ಇವಾಗ ಬೀಡ್ ಸೇರಿಸ್ಕೊತಾ ಇದ್ದೀನಿ. ಬೀಡನ್ನ ಸೇರಿಸಿ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಕೂಡ ಅಷ್ಟೇ ಹಾಫ್ ಡಬಲ್ ಕ್ರೋಶೆನ 5 ಟೈಮ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆಯಿತು. ಇವಾಗ ಏನು ಮಾಡ್ಕೊಳ್ಳಿ, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಇಲ್ಲಿ. ಆದಮೇಲೆ 3 ಚೈನ್ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಗ್ಯಾಪ್ ನೋಡ್ಕೊಳ್ಳೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಇಟ್ಕೊಳ್ಳಿ. ಗ್ಯಾಪ್ ನೋಡಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಹಾಕಿರೋ ಡಿಸೈನು. ಸೇಮ್ ಇದೇ ಡಿಸೈನ್ನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ.
ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ಹಾಕಿರೋ ಡಿಸೈನು. ನೀವು ಕುಚ್ಚು ಬೇಡ ಅಂತಂದರೆ ಕುಚ್ಚು ಬಿಟ್ಟು ಕೂಡ ನೀವು ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತ ನೀವು ಕುಚ್ಚು ಬೇಕು ಅಂತಂದರೆ, ಕುಚ್ಚು ಇಷ್ಟ ಇದ್ದರೆ ಮಾತ್ರ ಈ ಕುಚ್ಚನ್ನ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ವಿತೌಟ್ ಕುಚ್ಚಿಂದ ಕೂಡ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಏನು ಮಾಡ್ಕೊಳ್ಳಿ, ಈ ಕುಚ್ಚು ಬದಲು ಒಂದು ಕ್ರಿಸ್ಟಲ್ ಬೀಡದ ಆ ಥರ ಸಿಗುತ್ತಲ್ಲ, ಒಂದು ಚೈನ್ ಹಾಕ್ಕೊಂಡು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಮತ್ತು ಒಂದು ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ. ಸ್ವಲ್ಪ ಡಿಫ್ರೆಂಟ್ ಕೂಡ ಇದೆ ಡಿಸೈನು, ಹಾಕೋದಕ್ಕೂ ತುಂಬ ಈಸಿ ಇದೆ. ನೋಡಿ, ನಿಮ್ಮ ಫ್ರೀ ಟೈಮಲ್ಲಿ ಈ ರೀತಿ ಒಂದು ಸತ ಟ್ರೈ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.